ಪ್ರಸ್ತುತ ಶಾಸಕರು ಜನರಿಗೆ ಸುಲಭವಾಗಿ ಸಿಗ್ತಾ ಇದ್ದಾರಾ? ಶಾಸಕರ ಕಾರ್ಯವೈಖರಿ ಹೇಗಿದೆ? ಏನಂದ್ರೂ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. 0% ಕರಪ್ಷನ್ ಇರುವಂತ MLA. ಯಾವುದೋ ಒಬ್ಬ ರೈತ ಬಂದು ಒಂದು ಪೇಪರ್ ಇಟ್ಕೊಂಡ್ಬಂದು ನಮ್ಮ ಸಮಸ್ಯೆ ಹೆಂಗಿದೆ ಅಂತ ಇದ್ದಾಗ ಆ ಪೇಪರ್ನ ಎತ್ತಿ ಡಸ್ಟ್ಬಿನ್ ಹಾಕ್ತಾ ಇದ್ದಾರೆ. MLA ಹತ್ರಕ್ಕೆ ಬಂದು ಸಮಸ್ಯೆ ಹೇಳಿದ್ರೆ 101% ಅವ್ರು ತೀರಿಸ್ತಾರೆ. ಬಸ್ ಆಗಿರ್ಬೋದು, ರೇಷನ್ ಇದಾಗಿರ್ಬೋದು, ಇನ್ ಟೈಮು ಸೇರ್ತಾ ಇದೆ. ದೊಡ್ಡ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಇಲ್ಲಿರೋರು ಮಣಿಪಾಲ್ ಹುಡುಕ್ತಾ ಇದ್ರು. ಇವ್ರು ನಾನ್ ಕರಪ್ಟಿವ್ MLA ಅನ್ನೋದಂತೂ 100% ಸತ್ಯ. ಕೋಲಾರ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ವಿರೋಧ ಪಕ್ಷ ವಿರೋಧ ಮಾಡೋದಕ್ಕೋಸ್ಕರ ಇರೋದು 4 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಾಕಿದಾರಲ್ಲ, ಅವ್ರ ಮನೆಯಿಂದ ತಂದು ದುಡ್ಡು ಅವರ ಜನಕ್ಕೆ ಸಹಾಯ ಮಾಡ್ತಾರೆ. ಅವ್ರೇನ್ ಮನೆಗೆ ಏನಾದ್ರು ಒತ್ಕೊಂಡಾಗಿದ್ದಾರೆ ಸರ್? ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ ಹಾಲಿ ಶಾಸಕರು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಜನರ ಅಹವಾಲುಗಳಿಗೆ, ಸಮಸ್ಯೆಗಳಿಗೆ, ಅವರ ಆಶೋತ್ತರಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಪ್ರಮುಖವಾಗಿ ಕೋಲಾರದ ಒಂದು ಸುಂದರವಾದ ಕನಸುಗಳಿಗೆ ರೂಪು ಕೊಡುವ ನಿಟ್ಟಿನಲ್ಲಿ ಇಲ್ಲಿಯ ಜನರ ನಿರೀಕ್ಷೆಗಳೇನು ಮತ್ತು ಶಾಸಕರ ಪ್ರಾಮಾಣಿಕ ಪ್ರಯತ್ನ ಏನು ಅನ್ನೋದನ್ನ ಪ್ರಾಮಾಣಿಕವಾಗಿ ತಿಳಿಯುವಂತಹ ಒಂದು ಪ್ರಯತ್ನವನ್ನ ನಿಮ್ಮ ಕನೆಕ್ಟ್ ಕರ್ನಾಟಕ ಮಾಡ್ತಾ ಇದೆ. ಹಾಗಾಗಿ ನೀವಿರಿ ನನ್ನ ಜೊತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.